ಕಟ್ ಮಾಡಿ ಆಯಿತು. ಸೂಪರಾಗಿರುವ ಮಾವಿನ ಹಣ್ಣಿನ ಹಲ್ವಾ ರೆಡಿಯಾಗಿದೆ. ಇದು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಈಗ 2 ಮಾವಿನ ಹಣ್ಣು ತಗೊಂಡಿದ್ದೇನೆ. ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಅದ್ರ ಪಲ್ಪ್ ತೆಗಿಬೇಕು. ಮಾವಿನ ಹಣ್ಣಿನ ಪಲ್ಪ್ ಎಲ್ಲ ತೆಗೆದು ಇಟ್ಕೊಂಡಿದ್ದೇವೆ. ಈಗ ಒಂದು ಕಪ್ ತಗೊಂಡು ಅದಕ್ಕೂ ಸ್ವಲ್ಪ ಹಾಲು ಹುಡಿ ಹಾಕ್ಕೊಳ್ಬೇಕು. ಒಂದು 10 ಚಮಚ ಹಾಲು ಹುಡಿ ಹಾಕ್ಕೊಳ್ಳುವ. ಈಗ ಹಾಲು ಹುಡಿನ ಇದಕ್ಕೆ ಹಾಕ್ಕೊಳ್ಳುವ. ನನಗೆ ಗ್ಯಾಸ್ ಹಚ್ಚಿಲ್ಲ, ಹಾಗೇ ಇದೆ. ಗ್ಯಾಸ್ ಆಮೇಲೆ ಹಚ್ಕೊಂಡ್ರೆ ಸಹಿ. ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಮಿಕ್ಸ್ ಮಾಡ್ಕೊಳ್ತೇನೆ. ಇದೆಲ್ಲ ಮಿಕ್ಸ್ ಆಯಿತು. ಈಗ ಹಾಲು ಹಾಕ್ಕೊಳ್ತೇನೆ, ಒಂದು ಅರ್ಧ ಲೋಟೆ. ಬಿಸಿ ಮಾಡಿ ಆರಿಸಿದ ಹಾಲಿದು, ಬಿಸಿ ಮಾಡಿ ಚಪ್ಪೆ ಆಗಿದೆ. ಕೋಲ್ಡ್ ಹಾಲು ಹಾಕ್ಕೊಳ್ಬೇಡಿ, ಬಿಸಿ ಮಾಡಿ ಆರಿಸಿ ಆಮೇಲೆ ಹಾಕ್ಕೊಳ್ಬೇಕು. ಇದು ಇವಾಗ ಮಿಕ್ಸ್ ಮಾಡುವ ಚೆನ್ನಾಗಿ. ಈಗ ಒಂದು 3 ಟೇಬಲ್ ಸ್ಪೂನು ಕಾರ್ನ್ಫ್ಲೋರ್ ತಗೊಂಡಿದ್ದೇನೆ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಕಾರ್ನ್ಫ್ಲೋರ್ ಚೆನ್ನಾಗಿ ಮಿಕ್ಸ್ ಆಯಿತು. ಈಗ ಇದು ಗ್ಯಾಸ್ ಹಚ್ತೇನೆ. ಗ್ಯಾಸ್ ಹಚ್ಚಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡುವ. ಇದು ಇವಾಗ ನಿಧಾನ ಕುದಿ ಬರಲಿಕ್ಕೆ ಶುರು ಆಯಿತು. ಒಂದು 5 ನಿಮಿಷ ಕುದಿ ಬರಲಿ. ಇದು ಕುದಿ ಬರಲಿಕ್ಕೆ ಶುರು ಆಗಿ ಒಂದು 5 ನಿಮಿಷ ಆಯಿತು. ಈಗ ಕಾರ್ನ್ಫ್ಲೋರ್ ಹಾಕ್ಕೊಳ್ಬೇಕು. ಕಾರ್ನ್ಫ್ಲೋರ್ ಹಾಕ್ಕೊಳ್ತಿದ್ದೇನೆ. ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ. ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೊಂಡು ಮಿಕ್ಸ್ ಮಾಡಬೇಕು. ಕಾರ್ನ್ಫ್ಲೋರ್ ಹಾಕಿದ ಮೇಲೆ ಈಗ ಮಿಕ್ಸ್ ಮಾಡ್ತಾ ಇರಬೇಕು. ಗ್ಯಾಸ್ ಸ್ವಲ್ಪ ಸ್ಲೋ ಇಟ್ಕೊಳ್ಳಿ, ಫಾಸ್ಟ್ ಮಾಡಬೇಡಿ. ಸ್ವಲ್ಪ ಸ್ಲೋ ಇಟ್ಕೊಂಡು ಹೀಗೆ ಮಿಕ್ಸ್ ಮಾಡ್ತಾ ಇರಬೇಕು. ಈ ಹದಕ್ಕೆ ಬರಬೇಕಿದು. ಇನ್ನು ಶುಗರ್ ಏನು ಹಾಕಿಲ್ಲ. ನೀವು ಬೇಕಾದರೆ ಇದ್ರ ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಕಟ್ ಮಾಡಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ಈಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಒಂದು 10 ನಿಮಿಷ ಹೀಗೆ ಮಿಕ್ಸ್ ಮಾಡ್ತಾ ಬಂದಿದೆ. ಮಿಕ್ಸ್ ಮಾಡಿ ಆಯಿತು ಒಂದು 10 ನಿಮಿಷ. ಈಗ ಗ್ಯಾಸ್ ಬಂದ್ ಮಾಡುವ. ಇದೆಲ್ಲೊಂದು ಕೇಕಿನ ಪಾತ್ರೆ ತಗೊಂಡಿದ್ದೇನೆ. ಇದಕ್ಕೀಗ ಸ್ವಲ್ಪ ತುಪ್ಪ ಸವರಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಹಾಕ್ಕೊಳ್ಳುವ. ಎಲ್ಲ ಇದಕ್ಕೆ ಹಾಕ್ಕೊಂಡಾಯಿತು. ಇದು ಇವಾಗ ಒಂದು 3 ರಿಂದ 4 ಗಂಟೆ ಹೊತ್ತು ಆರಬೇಕು. ಚೆನ್ನಾಗಿ ಆರಬೇಕು. ಅದ್ರ ಮೇಲೆ ಪೀಸ್ ಮಾಡ್ಕೊಳ್ಬೇಕು. ತುಂಬ ಆರಿದೆ ಚೆನ್ನಾಗಿ. ಇದನ್ನೀಗ ಪ್ಲೇಟಿಗೆ ಹಾಕ್ಕೊಳ್ಬೇಕು. ಈಗ ಉಲ್ಟಾ ಹಾಕ್ಕೊಂಡು ಪ್ಲೇಟಿಗೆ ಇದು ಪ್ಲೇಟಿಗೆ ಹಾಕ್ಕೊಂಡಾಯಿತು. ಕಟ್ ಮಾಡ್ಕೊಳ್ಬೇಕು. ನಿಮ್ಗೆ ಯಾವ ಸೈಜ್ ಬೇಕಾದ ಸೈಜ್ ಕಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಒಂದು ಸಬ್ಸ್ಕ್ರೈಬ್ ಮಾಡಿ.